ಹೋಗಿ ಬರ್ತೀನಿ ಭುವನ್. ನಿಮ್ಮ ಜೊತೆಗೆ ನಾನಿದ್ದ ಕ್ಷಣಗಳ ನೆನಪೇ ನನ್ನನ್ನು ಕಾಪಾಡುತ್ತೆ ಅನ್ನೋ ಭರವಸೆ ಇದೆ ನನಗೆ. ಎಲ್ರನ್ನು ಬಿಟ್ಟು ಬಂದ್ಯಾ? ಹಾಗೆಲ್ಲ ಹೇಳ್ಬಾರ್ದು. ಭುವನೇ ಶ್ರದ್ಧಾನ ಬಿಟ್ಟು ಹೋಗಿದ್ದಾನೆ, ಒಂದೆರಡು ದಿನ ಇಲ್ಲಿ ಇರು ಅಂತ. ನೀನು ಭುವನ್ನ ಬಿಟ್ಟಿಯಾ? ಭುವನ್ನು ನಿನ್ನೆ ಬಿಟ್ನಾ? ಯಾರು ಬಿಟ್ಟು ಹೋಗಿದ್ದಾರೆ? ಯಾಕೆ ಬಿಟ್ಟು ಹೋಗಿದ್ದಾರೆ? ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು? ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು? ಸುಮ್ಮನೆ ಕೂತ್ಕೋ. ಹೌದು ಸುರೇಶ, ಭುವನ್ ನನ್ನ ಬಿಟ್ಟಿದ್ದಾರೋ ತಾನ್ ಭುವನ್ನ ಬಿಟ್ಟಿದ್ದೀನೋ ಗೊತ್ತಿಲ್ಲ ಕಣಪ್ಪ ನಂಗೆ. ಆದ್ರೆ ಬಂಧ ಬಿಟ್ಟಿರೋದಂತೂ ಹೌದು. ತಿಂಡಿ ತಿನ್ನು, ತಗೊಂಡು ಸಾಕು. ತಗೋ ತಗೋ. ಭುವನ್ ಬಂದ್ಯಾ? ನಾನೇ ಮೇಲ್ ಬರ್ಬೇಕು ಅಂತಿದ್ದೆ. ಎಲ್ಲೋ ಇನ್ನ ಶ್ರದ್ಧಾ ಬಂದಿಲ್ಲ. ಯಾಕೆ ಅವಳಿಗೆ ಮೈ ಹುಷಾರಿಲ್ವಾ? ಏನಾಯ್ತು ಹೇಳು? ವಾತಾವರಣ ಬೇರೆ ಸರಿ ಇಲ್ಲ. ಆರೋಗ್ಯ ಏನಾದ್ರು? ಹೌದು, ವಾತಾವರಣ ಸರಿ ಇಲ್ಲ, ಅದಕ್ಕೆ ಹೋಗಿರೋದವಳು. ಅಜ್ಜಿ ಅಂಥದ್ದೇನೂ ಇಲ್ಲ. ಅವಳು ಅವ್ರ ಅಮ್ಮನ ಮನೆಗೆ ಹೋದ್ಲು, ನಾನೇ ಬಿಟ್ಬಿಟ್ಟು ಬಂದೆ ಬೆಳಗ್ಗೆ. ಹೌದಾ ಭುವನ್? ಅರರೆ ಅದೇನದು? ಯಾಕೆ ಅಮ್ಮನ ಮನೆಗೆ ಹೋದ್ಲು? ಹೋಗ್ಬೇಕು ಅಂತ ಮೊದಲೇ ನಾನು ಹೇಳ್ತಿದ್ಲಲ್ಲ. ಸುಮ್ಮನಿರೋ ಸಾಕು. ನಿನ್ನೆ ಅವ್ರಮ್ಮ ಬಂದಿದ್ರು ತಾನೆ, ಮತ್ತೆ ಇವತ್ತು ಹೊರಡೋದು ಅಂದ್ರೆ? ಹಾಗೆ ಹೋಗ್ಲೇಬೇಕು ಅಂದ್ರೆ ನನ್ಗೊಂದು ಮಾತು ಹೇಳೋಗೋದು ತಾನೆ. ಸುಮ್ಮನೆ ಅದು ಹೊರಡೋದು ಅಂದ್ರೆ ಇದ್ಯಾವ ಥರ? ಅಯ್ಯೋ ಅಜ್ಜಿ, ಶ್ರದ್ಧಾ ಅವ್ರ ಅಮ್ಮನ ಮನೆಗೆ ಹೋದ್ರೆ ನೀನ್ ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೋತೀಯ? ಹೋಗಿ ಬರ್ಲಿ ಬಿಡು. ಅದು ಹಾಗಲ್ಲ ಊರ್ಮಿಳ. ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವಳು ಮೊದಲೇ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇದ್ಲು ತಾನೆ. ಅವ್ರ ಅಮ್ಮ ಮನೆಗೆ ಬಂದು ಹೋಗಿದ್ರು ಅವಳು ಸಮಾಧಾನ ಆಗಿರಲಿಲ್ಲ. ಅಲ್ಲದೆ ಅವಳ ಅಜ್ಜಿನ ನೋಡಿ ಅವಳು ಯಾವ ಕಾಲ ಆಗಿತ್ತು. ಹೋಗಿ ಬರಲಿ ಬಿಡಿ. ಹೋದವಳು ಅಲ್ಲೇ ಇರ್ಲಪ್ಪ ದೇವ್ರೆ, ಮತ್ತೆ ಬರೋದೇ ಬೇಡ. ಅಲ್ಲ ಭುವನ್, ಅದೇನು ಗೊತ್ತಾ, ನೀನು ಅವಳನ್ನ ಕರ್ಕೊಂಡು ಹೋಗಿ ಬಿಡೋ ಮೊದಲು ಅಮ್ಮಂಗೆ ವಿಷಯ ಹೇಳಿದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಅದೇ ಮತ್ತೆ ಎಲ್ಲಿ ಅವಳಿಗೊಂದು ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಅಜೀಬ್, ಈ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ಅವಳು ಫೋನಲ್ಲಿ ಯಾಕೆ ಮಾಡಬೇಕು? ನಾನೇ ಹೇಳ್ತೀನಿ ಬಿಡು. ಅದು ಹೇಗೋ ಆಗುತ್ತೆ. ನಾನು ಅವಳ ಹತ್ರ ಮಾತಾಡಲೇಬೇಕು. ನನಗೆ ಹೇಳ್ತು ಹೋಗಿದ್ದಾಳೆ, ಬಿಡ್ತೀನಿ ಅವಳನ್ನ. ಅವಳು ಫೋನ್ ಮಾಡಿಕೊಡು. ಒಂದು ಕೆಲಸ ಮಾಡು, ನನ್ನ ಫೋನ್ ತಂದ್ಕೊಡು, ನಾನೇ ಅವಳ ಹತ್ರ ಮಾತಾಡ್ತೀನಿ. ತಂದ್ಕೊಡು. ಅಲ್ಲ ಅಜ್ಜಿ, ನೀವ್ ಯಾಕೆ ಅವಳಿಗೆ ಕಾಲ್ ಮಾಡ್ಬೇಕು? ನೀವು ಆರಾಮಾಗಿ ಬಿಟ್ಟಿದ್ದೀನಿ. ಯಾಕೆಲ್ರು ಅವಳು ಫೋನ್ ಮಾಡೋದು ಬೇಡ ಅಂತಿದ್ದೀರಾ? ಅಯ್ಯೋ ದೇವ್ರೆ, ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ನನಗೆ? ನಾನು ಬೇರೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊರಟು ಬಂದ್ಬಿಟ್ಟಿದ್ದೀನಿ. ಅವರಲ್ಲಿ ಏನು ಹೇಳಿದಾರೋ ಏನೋ. ನಾನೇನಾದರೂ ಕೇಳಿದ್ರೆ ನಾನೇನಂತ ಉತ್ತರ ಕೊಡಲಿ? ಹಲೋ ಶ್ರದ್ಧಾ, ಏನಮ್ಮ ಇದು? ಹೇಳ್ದೆ ಕೇಳ್ದೆ ಹೊರಟ್ಬಿಡದ? ನೆನ್ನೆ ತಾನೇ ನಿಮ್ಮಮ್ಮ ಬಂದಿದ್ರು ತಾನೆ,
ಮತ್ತ್ಯಾಕೆ ಇವತ್ತು ಬೆಳಿಗ್ಗೆ ಎದ್ದು ಹೊರಟೆ? ಅದು ನನಗೆ ಒಂದು ಮಾತ್ರ ಹೇಳ್ದೆ, ಏನಮ್ಮ ಇದೆಲ್ಲ, ಯಾಕೆ ಹೀಗೆ ಮಾಡಿದೆ? ಭುವನ್ ಏನ್ ಹೇಳಿದಾರೋ ಏನು, ನಾನೇನ್ ಹೇಳೋದು ಈಗ? ಹಲೋ, ಕೇಳಿಸ್ತಿದ್ಯಾ? ಹೇಳು ಶ್ರದ್ಧಾ. ಹಾ ಅಜ್ಜಿ, ಅದು ಸಾರಿ ಅಜ್ಜಿ, ಸಾರಿ. ನಾನು ಹೇಳಬೇಕು ಅಂತಾನೆ ಇದ್ದೆ. ಅದು ಭುವನು. ಭುವನ್ ನಾನು ಹೇಳ್ಕೊಳ್ತೀನಿ, ನೀನು ಹೊರಡು ಅಂದ, ನೀನು ಹೊರಟ್ಬಿಟ್ಟೆ ಅಲ್ವಾ? ಫೋನಲ್ಲಿ ಸಾರಿ ಕೇಳ್ಬಿಟ್ರೆ ಆಗ್ಬಿಡುತ್ತಾ? ಅಲ್ಲ, ಅಂತ ಅರ್ಜೆಂಟ್ ಏನಮ್ಮ ಇತ್ತು ನಿನಗೆ? ಎಲ್ಲಿ ನಿಮ್ಮಮ್ಮ ಇದ್ದಾರ? ಅಲ್ಲಿ ಫೋನ್ ಕೊಡು, ನಾನು ಮಾತಾಡ್ತೀನಿ. ಅದು ಅವರಲ್ಲಿಲ್ಲ ಅಜ್ಜಿ. ಅದೇನಂದ್ರೆ, ಇಲ್ಲ ಅಜ್ಜಿ, ನಾನು ಬರಲ್ಲ ಅಜ್ಜಿ. ಏನಂದೆ? ಕೇಳಿಸ್ತಾ ಇಲ್ಲ. ಬರಲ್ಲ ಅಂದ್ಯಾ? ಹಲೋ ಹಲೋ, ಫೋನ್ ಕಟ್ಟಾಗೋಯ್ತು. ಏನು ಅವಳು ಬರಲ್ಲ ಅನ್ನೋ ಹಾಗಿತ್ತು? ಇರ್ಲಿ ಬಿಡು ಅಜ್ಜಿ, ಶ್ರದ್ಧಾ ಮನೆಗೆ ಬರಲ್ಲ ಅಂತ ಅವ್ರ ಮನೆ ಅಜ್ಜಿ ಬೇಜಾರು ಮಾಡ್ಕೊಂಡಿದ್ರಂತೆ. ಅದನ್ನೇ ಹೇಳ್ತಾ ಇದ್ಲು ಅನ್ಸುತ್ತೆ. ನೀವೆಲ್ಲ ನಿನಗೆ ಹೇಳಿದ್ರೆ ಶ್ರದ್ಧಾ ಹೋಗ್ಬೇಡ, ಇಲ್ಲೇ ಇರೋ ಅಂತ ಹಠ ಮಾಡ್ತೀಯಾ. ಅದಕ್ಕೆ ನೀನೇ ಜವಾಬ್ದಾರಿ ತಗೊಂಡು ಕಳಿಸ್ಬಿಟ್ಯಾ? ಅಜ್ಜಿ, ಸುಮ್ಮನೆ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡಿ ಅದಕ್ಕೆ ಕೋಪ ಯಾಕೆ ಮಾಡ್ಕೋತೀಯ ನೀನು? ಹೇಯ್, ನಿನ್ಗೇನೇ ಅರ್ಥ ಆಗುತ್ತೆ, ನೀನು ಸ್ವಲ್ಪ ಸುಮ್ಮನಿರು. ಅಮ್ಮ, ಊರ ಮೇಲೆ ಹೇಳ್ತಾ ಇರೋದು ಸರಿಯಾಗಿದೆ. ಅಲ್ಲ, ಅವಳು ಒಂದೇ ಒಂದಿನ ಅವ್ರ ತಾಯಿ ಮನೆಗೆ ಹೋಗಿರೋದಕ್ಕೆ ಎಷ್ಟೆಲ್ಲ ಗಲಾಟೆ ಮಾಡ್ತಿದ್ಯಾ ನೀನು? ಇನ್ನೇನಾದ್ರೂ ಪರ್ಮನೆಂಟಾಗಿ ಅಲ್ಲೇ ಇದ್ಬಿಟ್ರೆ ಏನ್ ಕತೆ ನಿಂದು? ಹಾಗಂದ್ರೇನೆ ಶರ್ವಾಣಿ, ಅಮ್ಮ ಮೊದಲೇ ಬೇಜಾರು ಮಾಡ್ಕೊಂಡಿದ್ದಾರೆ. ಮತ್ ನೀನ್ ಏನೇನೋ ಹೇಳ್ತೀಯಲ್ಲ, ಸ್ವಲ್ಪ ಸುಮ್ಮನಿರೋ. ಅಮ್ಮ, ಶರ್ವಾಣಿ ಹೇಳಿದ್ದು ಶ್ರದ್ಧಾ ಹೋಗಿ ಇನ್ನು ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ, ಆಗ್ಲೇ ಹೀಗೆಲ್ಲ ಆಡ್ತಾ ಇದ್ರಿ. ಇನ್ನು ಅವಳೇನಾದ್ರೆ 4 ದಿನ ಅಲ್ಲೇ ಉಳ್ಕೊಂಡ್ರೆ ನಿಮ್ಮ ಕತೆ ಏನು ಅಂತ ಕೇಳಿದ್ದವಳು ಅಷ್ಟೇ. ಇವಾಗ ಅವಳು ಹೋಗಾಯ್ತಲ್ಲ, ಇನ್ಮೇಲೆ ಆ ವಿಷಯ ಬಿಟ್ಬಿಡಿ. ಹಾ ಅಜ್ಜಿ, ಇಲ್ಲಿ ನಾವೆಲ್ಲ ಇರ್ಬೇಕಾದ್ರೆ ನೀನು ಒಳ್ಳೆ ಶ್ರದ್ಧಾ ಅಂತ ಇದ್ರೆ ನಮ್ಗೆಲ್ಲ ಬೇಜಾರಾಗಲ್ವಾ? ಪಾಪ ಭುವಿನ್ ನೋಡು, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ. ಅಯ್ಯೋ, ನನ್ನ ಬುದ್ಧಿಗಿಷ್ಟು ನನ್ಗೆ ಹೇಳಿ ಹೋಗ್ಲಿಲ್ಲಲ್ಲ ಅಂತ ಏನೇನೋ ಮಾತಾಡ್ಬಿಟ್ಟೆ. ಸರಿ ಬಿಡು, ಒಂದಿನ ಅಲ್ಲೇ ಇದು ಬರಲಿ, ನಾಳೆ ನೀನು ಹೋಗಿ ಕರ್ಕೊಂಬ ಭುವನ್. ಆದರೂ ಶ್ರದ್ಧಾ ಮನೇಲಿಲ್ಲ ಅಂದರೆ ಮನೆ ಒಂಥರ ಬಿಕೋ ಅನ್ಸುತ್ತೆ. ಇದೇನೇ ಇದು? ಅವಳು ಹೋದ ತಕ್ಷಣ ಅಮ್ಮ ಹೀಗೆ ಆಡ್ತಾ ಇದ್ದಾರೆ. ಇನ್ನು ಅವಳು ವಾಪಸ್ ಬರೋದಿಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ಅಯ್ಯೋ, ಈಗ ಹೋಗಿದ್ದಾಳೆ ತಾನೆ, ವಾಪಸ್ ಬರ್ದೇ ಇರೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರಾಯ್ತು ಬಿಡು ಮಾಮ್. ನಾವು ಭುವಿನೂ ಇನ್ನು ಅವಳನ್ನ ಮನೆಗೆ ಸೇರ್ಸೋದಕ್ಕೆ ಹೋಗಲ್ಲ. ಈಗ ನಮಗೆ ಸಿಕ್ಕಿರೋಂಥ ಫ್ರೀಡಮ್ನ ಎಂಜಾಯ್ ಮಾಡೋಣ. ಥ್ಯಾಂಕ್ಸ್ ಉರ್ಮಿಳಾ, ಒಳ್ಳೆ ನ್ಯೂಸ್ ಕೊಟ್ಟೆ. ಕೊನೆಗೂ ಶ್ರದ್ಧಾ ಮನೆಯಿಂದ ಆಚೆ ಹೋದ್ಲು ಅಂತಾಯ್ತು. ನೈಸ್, ವೆರಿ ನೈಸ್. ಓಕೆ ಉರ್ಮಿಳಾ, ಐ ಕಾಲ್ ಯು ಲೇಟರ್. ಜೈ ಆಂಜನೇಯ.
ಅಲ್ಲಿಗೆ 1ನೇ ಅಧ್ಯಾಯ ಮುಗೀತು ಅಂತ ಆಯ್ತು. ಏನ್ ಮುಗೀತು ಕೃಷ್ಣಪ್ಪ? ಭುವನ್ ಬರ್ಬಾದಾಗೋ ಟೈಮು ಇನ್ನೂ ಹತ್ರ ಬಂತು. ಆದ್ರೂ ಏನದು ಆದ್ರೂ ಹೋದ್ರು ಅಲ್ವೋ, ಎಲ್ಲ ಮುಗೀತಲ್ವ ಇಲ್ಲಿಗೆ, ಇನ್ನು ಯಾಕೆ ಮುಂದುವರಿಸ್ತೀಯ? ಅಲ್ಲ ಕೃಷ್ಣಪ್ಪ, ನೀನೇ ಹೀಗಂದ್ರೆ ಹೇಗೆ? ಭುವನ್ ನನಗೆ ಮಾಡಿರೋ ಅವಮಾನಕ್ಕೆ ಅವನ್ ಬದುಕಿರೋವರೆಗೂ ಸೇಟ್ ತೀರ್ಸ್ಕೊಂತೀನಿ ನಾನು. ನೋಡಪ್ಪ ಆಂಜನೇಯ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅವನ ಜೀವನದಲ್ಲಿ ಎಲ್ಲ ಮುಗಿದು ಹೋಯ್ತು ಬಿಡಪ್ಪ. ಏನೇನು ಆಗಬೇಕೋ ಅದೆಲ್ಲ ಆಗೋಯ್ತು. ಹೆಂಡ್ತಿನೇ ಅವನನ್ನು ಬಿಟ್ಟು ತೋರ್ ಮನೆಗೆ ಹೋಗಾಯ್ತು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದವ್ರನ್ನ ಸುಮ್ಮನೆ ಬಿಡ್ತೀನ ನಾನು? ಇಷ್ಟಾದ್ರೂ ಆಗದೆ ಹೋಗಿದ್ದಿದ್ರೆ ಸಮಾಧಾನ ಆಗ್ತಿರ್ಲಿಲ್ಲ ನನಗೆ. ನೀನು ಭಯಂಕರ ಜಿಗಿಟು ಮನುಷ್ಯ ಕಣಯ್ಯ. ಒಂದ್ಸಲ ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ ಅಂತೀಯ ನೋಡು. ಇಷ್ಟೊಂದು ದೊಡ್ಡ ಬಿಸ್ನೆಸ್ ಎಂಪೈರ್ ಕಟ್ಟಿದ್ದೀನಿ ಅಂದ್ರೆ ತಮಾಷೆನ? ಯಾರನ್ನು ಸುಮ್ಮನೆ ಬಿಡಬಾರ್ದು. ಅಡ್ಡ ಬಂದವ್ರನ್ನ ಮಟ್ಟ ಹಾಕೋ ಪಾಠನ ಚೆನ್ನಾಗಿ ಕಲ್ತಿದ್ದೀನಿ ನಾನು. ನೋಡೋದಕ್ಕೆ ಸಣ್ಣದಾಗಿರೋ ಸಮಸ್ಯೆ ಕೂಡ ಹಾಗೆ ಬಿಟ್ರೆ ಬೆಟ್ಟ ಆಗೋಗತ್ತೆ. ಎಷ್ಟು ಹುಷಾರಾಗಿದ್ರು ಸಾಲದು. ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳು ಆಂಜನೇಯ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂತ ಕೂತ್ಕೊಂಡ್ರೆ ನಮ್ಮ ಬೆಳವಣಿಗೆನೇ ಕಮ್ಮಿ ಆಗುತ್ತೆ. ದಾರಿಲಿ ಹೋಗೋ ನಾಯಿಗಳಿಗೆಲ್ಲ ಕಲ್ಲು ಹೊಡಿತಾ ಕೂತ್ಕೊಂಡ್ರೆ ನಮ್ಮ ಪ್ರಯಾಣನೇ ಲೇಟ್ ಆಗೋಲ್ವೇನೋ? ಒಂದು ನಾಯಿಗೆ ಕಲ್ಲು ಹೊಡೆದು ಸರಿಯಾಗಿ ಏಟಾಯ್ತು ಅಂದ್ರೆ ಇನ್ಯಾವುದಾದ್ರೂ ನಾಯಿ ಬೊಗಳೋ ಧೈರ್ಯ ಮಾಡತ್ತಾ ನೋಡು. ನೀನು ಹಳೆ ಫಿಲಾಸಫಿ ಎಲ್ಲ ನನಗೆ ಹೇಳೋದಕ್ಕೆ ಬರಬೇಡ ಕೃಷ್ಣಪ್ಪ. ಇದು ಕಲಿಯುಗ. ಬಗ್ಗಿದ್ರೆ ಹೊಂಡ ತೊಡಿ ಊತಾಕ್ಬಿಡ್ತಾರೆ. ಅದೇ ಎದೆ ಉಬ್ಸ್ ನಿಂತ್ಕೊಂಡ್ರೆ ಸಲ್ಯೂಟ್ ಹೊಡಿತಾರೆ. ನಮ್ಮ ಜೀವನನ ನಾವೇ ಕಟ್ಕೋಬೇಕು. ಅಂದ್ರೆ ಆ ಭುವನ್ನ ನೀನು ಬಿಡಲ್ಲ? ಇಲ್ಲ, ಅವನು ಯಾವತ್ತಿದ್ರು ನನ್ನ ಟಾರ್ಗೆಟ್. ಒಂದು ಸಲಿ ಗುರಿ ಇಟ್ಮೇಲೆ ಮುಗಿದು ಹೋಯ್ತು. ಅವನು ನಾಶ ಆಗೋರ್ಗೂ ಬಿಡೋದಿಲ್ಲ ಈ ವಿಕ್ರಾಂತ್. ನೀನು ಅದೇನೋ ಹೇಳ್ತಿರ್ತಿಯಲ್ಲ, ಏನದು? ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್. ಅಮ್ಮ, ಹೇಗ್ ನಡೀತಿದೆ ಕಲ್ಯಾಣ ಮಂಟಪ ಎಲ್ಲ? ಲೆಕ್ಕ ಎಲ್ಲ ಸರಿಯಾಗಿ ನೋಡ್ಕೋತಿದ್ಯಾ ಅಥವಾ ಮೊದ್ಲಿನ ತರನೇ ಎಲ್ಲರಿಗೂ ಸಾಲ ಕೊಟ್ಬಿಟ್ಟು ಆಮೇಲೆ ಒದ್ದಾಡ್ತಾ ಇದ್ಯಾ? ಅದ್ರ ಪಾಡಿಗ ನಡೀತಾ ಇದೆಯಮ್ಮ ಚೆನ್ನಾಗಿ, ಏನು ತೊಂದರೆ ಇಲ್ಲಪ್ಪ. ಅರೆ, ಇದೆಲ್ಲ ಏನ್ ಇಟ್ಕೊಂಡು ಕೂತಿದೀಯಾ? ಹೇಳಿದ್ನಲ್ಲಮ್ಮ, ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ಮ್ಯಾನೇಜ್ ಮಾಡ್ತಾ ಇದೀಯ ಅಂತ ನಾನು ಹಾಗೆ ಬಿಡಕ್ಕಾಗತ್ತೇನಮ್ಮ? ನಾನೊಂದ್ಸಲಿ ನೋಡ್ತೀನಿ ಇರು, ಇನ್ನು ಯಾರ್ಯಾರದ್ದು ಎಷ್ಟೆಷ್ಟು ಸಾಲ ಕೊಡ್ಬೇಕೋ ಏನೋ. ನೋಡು, ಯಾರಿದು ಸೋಮಶೇಖರ್ ಅಂದ್ರೆ? ಹೋದ್ ತಿಂಗಳು ಮದ್ವೆ ಆಗಿರೋದು, ಇನ್ನು 25,000 ರೂಪಾಯಿ ಬಾಕಿ ಅಂತ ಬರ್ದಿದ್ಯಾ? ಅವ್ರು ದುಡ್ಡು ಕೊಟ್ರೋ ಇಲ್ವೋ? ಹೇಳಿದ್ನಲ್ಲ, ಈ ರಗಳೆ ಎಲ್ಲ ನಿನಗೆ ಬೇಡ, ನಾನು ಚೆನ್ನಾಗಿ ನೋಡ್ಕೋತೀನಿ. ಅಷ್ಟಕ್ಕೂ ನನಗೇನು ಚಿಂತೆಮ್ಮ, ನೀನು ದೊಡ್ಡ ರಾಕ್ ಸ್ಟಾರ್ ಹೆಂಡ್ತಿ. ಹಾಗೇನಾದರೂ ಆದರೆ ನೀವಿಬ್ರು ಇದ್ದೀರಲ್ಲ ಎಲ್ಲ ಸರಿ ಮಾಡೋಕ್ಕೆ. ಏಯ್, ಯಾಕಮ್ಮ ಸುಮ್ಮನದೆ? ತಮಾಷೆ ಮಾಡ್ತಾ ಇದ್ದೀನಿ ಕಣೆ. ನೋಡಿ, 2 ದಿನ ಹಾಯಾಗಿದ್ದು ಹೋಗಕ್ಕೆ ಬಂದಿದ್ಯಾ ನೀನು. ಇದೆಲ್ಲ ಯೋಚನೆ ಮಾಡಬೇಡ, ಆರಾಮಾಗಿರು. ಅಷ್ಟು ಮಾಡು ಸಾಕು. ಹೇಗೆ ಹೇಳೋದಮ್ಮ ನಿಂಗೆ? ಇನ್ನು ಮೇಲೆ ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಆದ್ರೆ ಹೇಗೆ ಶುರು ಮಾಡೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಂಗೆ. ನೀನೇನು ಅಂದ್ಕೋತೀಯೋ ಏನೋ? ಏನೋ
ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ್ಯಾ ಹೊಟ್ಟೆ ಬಿಟ್ಟಿದ್ರಲ್ಲ ಐ ಡೋಂಟ್ ಲೈಕ್. ಶ್ರದ್ಧಾ ನೀನು ಇಲ್ಲೇ ಇರ್ತೀಯಾ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಅದು ಅದು ನಾನು ನೀನು ಇಬ್ರು ಸೇರ್ಕೊಂಡು ಅದು ಏಯ್ ಏನೋ ಅದು ಬೇಗ ಹೇಳು. ಅದು ನಾನು ಶ್ರದ್ಧಾ ಇಬ್ರು ಹೊಸ ರೂಲ್ಸ್ ಬರಿಬೇಕು, ಸಂವಿಧಾನ ಬರಿಬೇಕು. ಇಬ್ರು ಹೊಸದಾಗಿ ಶುರು ಮಾಡೋಣ, ಎಲ್ಲ ಹೊಸದಾಗಿ ಶುರು ಮಾಡೋಣ, ಆಯ್ತಾ? ಹೌದು ಸುರೇಶ, ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡಬೇಕು. ಆಗ್ಲೇ ಬದುಕಿಗೆ ಒಂದು ಅರ್ಥ ಸಿಗೋದು. ಆದ್ರೆ ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡೋದು ತುಂಬಾ ಕಷ್ಟ. ಅಲೆಲೆಲೆಲೆಲೆಲೆ ಜಾನಕಿ ನೋಡೆ, ಸುರೇಶಂಗಂತೂ ಒಳ್ಳೇದೇ ಆಯ್ತು ಕಣೆ. ಅವನು ಒಂದು ಮಾತು ಹೇಳಿದ್ರೆ ಇವಳು ಅದಕ್ಕೆ ಜೋಡಿಸ್ಕೊಂಡು ಇನ್ನೊಂದು ಮಾತಾಡ್ತಾ ಕೂತಿರ್ತಾಳೆ. ಸುರೇಶ, ಯಾಕೋ ಪಾಪ ಅವಳನ್ನ ಗೊಲ್ಲಾಡ್ಸ್ತಾ ಇದೀಯ ನೀನು? ಅವಳು ಇವತ್ತಿದ್ದು ನಾಳೆ ಹೋಗೋಳಪ್ಪ. ಇಲ್ಲ 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 ಇಲ್ಲ, ಶ್ರದ್ಧಾ ಇಲ್ಲೇ ಇರ್ತಾಳೆ. ಇಲ್ಲೇ ಇರ್ತೀಯ ತಾನೆ? ಇಲ್ಲೇ ಇರ್ತೀನಿ. ಅವಳು ಇಲ್ಲೇ ಇದ್ರೆ ಭುವನ್ ನಮ್ಗೆ ಸುಮ್ಮನೆ ಬಿಡ್ತಾನ? ಬರ್ತಾನೆ ಹುಡ್ಕೊಂಡು. ಒಳ್ಳೆ ಕಥೆ ಆಯ್ತು. ಶ್ರದ್ಧಾ ನನ್ನ ಫ್ರೆಂಡು. ಶ್ರದ್ಧಾ, ನೀನು ಯೋಚನೆ ಮಾಡ್ಬೇಡ, ನಾನು ನಿನ್ ಜೊತೆ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ. ನೀವ್ ಹೀಗೊಂದು ಪತ್ರ ಬರೀತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಕಂಡ್ರೆ ನನಗೂ ಇಷ್ಟಾನೆ. ಐ ಲವ್ ಯು ಸೋ ಮಚ್ ಭುವನ್. ನಿಮ್ಮಂಥ ಒಳ್ಳೆ ಗಂಡನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಇದೆಯೋ ಲೆಟ್ರ್ ಇದು? ಶ್ರದ್ಧಾ ಯಾವಾಗ ಇದನ್ನು ಬರೆದ್ಲು? ಹೀಗೆ ಏನಿದು? ಶ್ರದ್ಧಾ ಬರೆದಿದ್ದು ಈ ಥರ ಪತ್ರ ಅಲ್ವಲ್ಲ? ದುರಹಂಕಾರಿ ಭುವನ್. ಮತ್ತೆ ಇದೆಲ್ಲಿಂದ ಬಂತು? ಯಾಕೆ ಹೀಗೆ? ಅರ್ಥನೇ ಆಗ್ತಾ ಇಲ್ವಲ್ಲ. ನಿಮ್ಮ ಜೊತೆಗೆ ನಾನಿದ್ದ ಕ್ಷಣಗಳ ನೆನಪೇ ನನ್ನನ್ನು ಕಾಪಾಡುತ್ತೆ ಅನ್ನೋ ಭರವಸೆ ಇದೆ ನನಗೆ. ಅರೆ, ಇದೆರಡು ಪತ್ರದ ಹ್ಯಾಂಡ್ ರೈಟಿಂಗು ಒಂದೇನೆ ಅಂದರೆ ಶ್ರದ್ಧಾನೇ ಅದನ್ನು ಬರ್ದಿದ್ಲಾ? ಹಾಗಿದ್ರೆ ಅವತ್ತಿನ ಪತ್ರ ಬರ್ದಿದ್ಯಾರೋ? ಅದರ ಅಕ್ಷರ ಹೀಗಿರ್ಲಿಲ್ವಲ್ಲ? ನನಗೆ ಚೆನ್ನಾಗಿ ನೆನಪಿದೆ. ಎಸ್,